ದೊಡ್ಡಗುಡ್ಡದ ರಹಸ್ಯ ಭಾಗ 9 ಲೇಖಕರು ರಾಘವ್ ವಿಶ್ವಾಸಿ. ಪೂಜಾರಿ ಪುಟ್ಟಣ್ಣ ಹಾಗೂ ಧನಂಜಯಗೌಡ ಇದ್ದಲ್ಲಿಗೆ ಬಂದಿದ್ದ. ಈ ವಿಷಯ ಇನ್ನು ಯಾರ್ಯಾರಿಗೊತ್ತು ಪೂಜಾರಪ್ಪ? ಕೇಳಿದ ಪುಟ್ಟಣ್ಣ. ಯಾವ ವಿಷಯ? ವಿಶಾಖಳದ್ದ? ಕೇಳಿದ ಧನಂಜಯ. ಅವಳದ್ದೇ. ನಾನೇನೋ ನಿನಗೊಬ್ನಿಗೆ ಮಾತ್ರ ಗೊತ್ತಿರಬೇಕು ಅನ್ಕೊಂಡಿದ್ದೆ. ಈಗ ಪೂಜಾರಪ್ಪ ಕೂಡ ಏನೋ ಹೇಳ್ತಾ ಇರಬೇಕಾದ್ರೆ ಗೊತ್ತಾಗ್ತಾ ಇದೆ, ಈ ವಿಷಯ ತುಂಬಾ ಜನಕ್ಕೆ ಗೊತ್ತಿರಬೇಕು ಅಂದ ಎಂದನು ಪುಟ್ಟಣ್ಣ. ಹಾಗೇನಿಲ್ಲ, ಅವಳ ಮಾಟಮಂತ್ರಕ್ಕೆ ಬೇಕಾದದ್ದು ಸಹಾಯ ಮಾಡ್ತಾ ಇದ್ದದ್ದು ಈ ಪೂಜಾರಪ್ಪನೇ, ಅದಕ್ಕೆ ಅವನಿಗೆ ಗೊತ್ತು ಎಂದ ಧನಂಜಯ. ಎಲ್ಲ ಕಳ್ಳನನ್ಮಗನೆ ಪೂಜಾರಿ, ರಂಗನಾಥನ ಪೂಜೆ ಮಾಡ್ಕೊಂಡಿರುವಂತ ನೇಮಕ ಮಾಡಿದರೆ ಇಷ್ಟೆಲ್ಲ ಕೆಲಸ ಮಾಡಿದ್ಯಾ? ಅದಕ್ಕೇನಾ ಅವತ್ತು ಮೈಮೇಲೆ ದೇವರು ಬಂತು ಅನ್ನೋ ನಾಟಕ ಆಡಿ ಅವಳನ್ನ ಭೂತಪ್ಪನಿಗೆ ಹರಕೆ ಬಿಡೋಕೆ ಭೂತಪ್ಪನೇ ಮೈಮೇಲೆ ಬಂದ ಹಾಗೆ ನಾಟಕ ಆಡಿದ್ದು. ನಾನೇನೂ ನಿಜ ಅಂದ್ಕೊಂಡಿದ್ದೆ ಎಂದ ಪುಟ್ಟಣ್ಣ ನಕ್ಕ. ಹೌದು, ನಮಗೆ ಉಲ್ಟಾ ಹೊಡೆದು ಇನ್ಮೇಲೆ ಈ ಕೆಲಸ ಮಾಡಲ್ಲ ಅಂತ ಹೇಳಿ ಸವಾಲ್ ಹಾಕಿ ಮಾಟಮಂತ್ರ ಮಾಡೋದನ್ನೇ ಬಿಟ್ಬಿಡ್ತೀನಿ ಅಂತ ಹೇಳಿದ್ಲು ಎಂದ ಪೂಜಾರಿ ಮತ್ತೊಂದು ವಿಷಯವನ್ನು ಮುಚ್ಚಿಟ್ಟು. ಲೇ ಕಳ್ ಪೂಜಾರಿ, ಸಾಕು ನಿಲ್ಲಿಸ್ಲಾ. ಸತ್ತೋಳೇನೋ ಸತ್ತೋದ್ಲು, ಅತ್ತಗ್ಗೆ ವಾಮನಸ್ವಾಮಿ ಕೂಡ ಸತ್ತೋದ್ರು. ಆದ್ರೆ ನೀನ್ ಮಾತ್ರ ಏನೂ ಗೊತ್ತೇ ಇಲ್ಲ ಅನ್ನೋ ಅಮಾಯಕನ ತರ ಚೂರ್ಪಾರು ವಿಷಯ ಹೇಳ್ತಾ ಇದೀಯಾ ಎಂದ ಪುಟ್ಟಣ್ಣ. ಧನಂಜಯನಿಗೆ ಪುಟ್ಟಣ್ಣನ ಮಾತು ಕೇಳಿ ಆಶ್ಚರ್ಯವಾಗಿತ್ತು. ಏನಂದೆ ಬಾವಾ? ಅರ್ಧಂಬಂದ ಸತ್ಯ ಹೇಳ್ತಾಯವನ ಪೂಜಾರಪ್ಪ? ನಂಗೊತ್ತಿರೋ ಮಟ್ಟಿಗೆ ಇಷ್ಟೇ ನಡೆದದ್ದು ಎಂದ ಧನಂಜಯ. ನಿನ್ ಹಿಂದೆ ಕೂಡ ತುಂಬಾ ನಡೀತು ಬಿಡುಬಾ ಮೈದ. ನಿನಗೆ ಹೇಗೆ ಕೆಲಸ ಮಾಡ್ಕೊಡ್ತಾ ಇದ್ನೋ ಹಾಗೆ ವಾಮನಸ್ವಾಮಿಗೋ ಕೆಲಸ ಮಾಡ್ಕೊಡ್ತಾ ಇದ್ದ. ಅವಳನ್ನ ದೊಡ್ಡಗುಡ್ಡದ ಭೂತಪ್ಪನಿಗೆ ಹರಕೆ ಬಿಡ್ಬೇಕು ಅಂತ ನಿನ್ನಹತ್ರ ಬಂದು ಹೇಳಿದ್ಯಾರು ಕೇಳಿದ ಪುಟ್ಟಣ್ಣ. ಪೂಜಾರಪ್ಪನೇ ಅವಳನ್ನ ಭೂತಪ್ಪನಿಗೆ ಹರಕೆ ಬಿಡೋ ಹಾಗೆ ಮೈಮೇಲೆ ದೇವರು ಬಂದಿರೋ ಥರ ಊರ್ಜನ್ರ ಮುಂದೆ ನಾಟಕ ಆಡ್ತೀನಿ, ಆಮೇಲೆ ಅವಳನ್ನ ಭೂತದ ಗುಡಿ ಹತ್ರ ಕರ್ಕೊಂಡ್ಹೋಗಿ ಅಲ್ಲೇ ಇರೋ ಹಾಗೆ ಮಾಡಿ ಅವಳ ಕಥೆ ಮುಗಿಸೋಣ ಅಂತ ಹೇಳಿದ್ದ ಎಂದ ಗೌಡ. ಆ ವಿಷಯ ಅವನ್ ಕಿವಿಗೆ ಹಾಕಿದ್ದೇ ವಾಮನಸ್ವಾಮಿ. ಅವನಿಗೆ ವಿಶಾಖಳನ್ನ ಬಲಿ ಕೊಡಬೇಕಾಗಿತ್ತು. ಅದಕ್ಕೆ ಈ ರೀತಿ ತಂತ್ರ ಮಾಡಿ ಅಲ್ಲಿಗೆ ಕರೆಸ್ಕೊಳ್ಳೋಕೆ ಉಪಾಯ ಮಾಡಿದ್ದು. ಅವತ್ತಿನ ದಿನ ಅವಳನ್ನ ಭೂತಪ್ಪನಿಗೆ ಹರಕೆ ಬಿಡಬೇಕು ಅಂತ ಈ ಪೂಜಾರಪ್ಪ ಊರವರ ಮುಂದೆ ನಾಟಕ ಮಾಡಿದ್ರೂ ಕೂಡ ಅವಳು ಮಾತ್ರ ಮನೆ ಬಿಟ್ಟು ಹೊರಗೆ ಬರ್ಲೇ ಇಲ್ಲ. ಅದಕ್ಕೆ ಮಧ್ಯರಾತ್ರಿವರೆಗೂ ಕಾದಿದ್ದು. ಆಗ ಅವಳ ಮನೆಗೆ ನುಗ್ಗಿ ನೀನು ಭೋರ ಹಾಗೆ ಈ ಪೂಜಾರಪ್ಪ ಎಲ್ಲ ಸೇರಿ ಎಳ್ಕೊಂಡ್ ಬಂದ್ರಿ ತಾನೆ. ಆಗ್ಲೇ ಅಚಾತುರ್ಯ ಆಗಿ ನೀನು ಅವಳನ್ನ ಕೊಂದಿರ್ತೀಯ ಎಂದು ಪುಟ್ಟಣ್ಣನ ಮಾತು ಕೇಳಿ ಧನಂಜಯನಿಗೆ ನಂಬುವುದಕ್ಕೆ ಸಾಧ್ಯವಾಗ್ಲಿಲ್ಲ. ಎಲ್ಲವನ್ನೂ ಕಣ್ಣಾರೆ ಕಂಡು ಹೇಳುವವರಂತೆ ಈ ಪುಟ್ಟಣ್ಣನಿಗೆ ಇದೆಲ್ಲ ಹೇಗ್ ಗೊತ್ತಾಯ್ತು ಎಂದು ಪುಟ್ಟಣ್ಣನನ್ನೇ ನೋಡ್ತಾ ಇದ್ದ. ಅದೆಲ್ಲ ನಿನಗ್ ತಿಳಿಯದ ವಿಚಾರ. ಅದನ್ಬಿಟ್ಟು ವಿಶಾಖ ಎಲ್ಲಿಯವರೆಗೂ ಸಿದ್ಧಿ ಸಂಪಾದಿಸಿದ್ಲು ಅಂತ ಹೇಳು ಮೊದ್ಲು ಎಂದ ಪುಟ್ಟಣ್ಣ. ಮಧ್ಯದಲ್ಲಿ ಮಾತನಾಡಿದ ಪೂಜಾರಿ, ಅವಳು ಮೊದಲು 12 ಗಂಟೆ ರಾತ್ರಿಯಲ್ಲಿ ದೊಡ್ಡ ಕೆರೆಯ ತಟದಲ್ಲಿ ಕುಳಿತು ಕ್ಷುದ್ರ ಪೂಜೆ ಮಾಡಿ ಆ ಕೆರೆ ನೀರನ್ನು ತನ್ನ ವಶ ಮಾಡಿಕೊಳ್ಳಲು ದಿನವೂ ಪೂಜೆ ಮಾಡಬೇಕಾಗಿತ್ತು. ಮೊದಲನೇ ದಿನವೇ ಕ್ಷುದ್ರದೇವ ಅವಳ ಪೂಜೆಗೆ ಒಲಿದು ಅವಳಿಗೆ ಕಪ್ಪು ವಿಭೂತಿಯನ್ನು ಕರುಣಿಸಿದ್ದ. ನಾನದನ್ನ ಕಣ್ಣಾರಿ ನೋಡಿದ್ದೆ, ಹತ್ತಿರದಿಂದ ಅಲ್ಲ ದೂರದಿಂದ ಎಂದು ಹೇಳಿ ಮತ್ತೆ ಮಾತು ಮುಂದುವರಿಸಿ, ಆ ವಿಭೂತಿಯನ್ನು ಊರಿನ ಪ್ರತಿ ಮನೆಗೂ ತಲುಪಿಸುವ ಜವಾಬ್ದಾರಿ ನನ್ನದಾಗಿತ್ತು. ಅದಕ್ಕೆ ಅದನ್ನು ರಂಗನಾಥಸ್ವಾಮಿಯ ಹೋಮದ ಪೂಜೆಯ ಪ್ರಸಾದ ಎಂದು ನಾನೇ ಭೋರ ಹಾಗೂ ಇನ್ನುಳಿದ ಆಳುಗಳ ಕೈಯಲ್ಲಿ ಪ್ರತಿ ಮನೆಗೂ ತಲುಪಿಸಿದ್ದೆ, ನಿಮ್ಮನೆಗೂ ಕೂಡ ಎಂದ ಪೂಜಾರಿ. ಓ ಅದೇನಾ? ಅವತ್ತು ನಮ್ಮನೆಗೂ ಭೋರ ತಂದುಕೊಟ್ಟ. ತಪ್ಪದೇ ಹಚ್ಕೊಳ್ಬೇಕು ಅಂತ ಒತ್ತಿ ಒತ್ತಿ ಹೇಳಿದ. ನಾನಿಟ್ಕೋತೀನಿ, ನೀನ್ ಹೋಗ್ಲಾ ಅಂತ ಹೇಳಿ ನನ್ ಹೆಂಡ್ರಿಗ್ ಕೊಟ್ಟೆ. ಇಟ್ಕೊಳ್ಳೋದು ಮರ್ತೋಯ್ತು. ಅವತ್ ರಾತ್ರಿಯೆಲ್ಲ ಹೊರಗೆ ಏನೇಮೋ ಜೋರು ಶಬ್ದ ಎಲ್ಲ ಕೇಳಿಸ್ತಾ ಇತ್ತು. ಹೊರಗೆ ಬಂದು ನೋಡಿದ್ರೆ ಏನೂ ಗೊತ್ತಾಗ್ಲಿಲ್ಲ. ನನ್ ಭ್ರಮೆ ಅಂದ್ಕೊಂಡು ಮತ್ತೆ ಒಳಗ್ಹೋಗಿ ಬಾಗ್ಲು ಹಾಕೊಂಡ್ ಮಲಗ್ದೆ ಎಂದ ಪುಟ್ಟಣ್ಣ. ಅವತ್ತಿನ ಪೂಜೆಯ ಪ್ರಸಾದದಿಂದ ಸಿಕ್ಕಿದ ವಿಭೂತಿಯನ್ನು ಊರಿನ ಜನ ಹಚ್ಕೊಂಡ್ರೆ ಮುಂದೆ ನಡೆಯುವ ವಿಶಾಖಳ ಮಧ್ಯರಾತ್ರಿಯ ಪೂಜೆಗೆ ಯಾರೂ ಅಡ್ಡಿಪಡಿಸುವುದಿಲ್ಲ. ಏಕೆಂದರೆ ಅವರೆಲ್ಲರೂ ಆ ವಿಭೂತಿಯ ಪ್ರಭಾವಕ್ಕೆ ರಾತ್ರಿ ಮಲಗಿದವರು ಏಳುತ್ತಿದ್ದಟ್ಟೆ ಬೆಳಗ್ಗೆ. ಮಧ್ಯದಲ್ಲಿ ಹಾವು ಬಂದು ಕಡಿದರೂ ಎಚ್ಚರವಾಗುತ್ತಿರಲಿಲ್ಲ. ಅಂತಹ ಮಾಂತ್ರಿಕ ಶಕ್ತಿ ಅದರಲ್ಲಿತ್ತು ಎಂದ ಪೂಜಾರಿ. ತಕ್ಷಣ ಮಾತನಾಡಿದ ಧನಂಜಯ, ಬಾವಾ, ಆಗ್ಲಿಂದ ಬರೀ ನಮ್ ವಿಷಯ ಮಾತ್ರ ಕೇಳ್ತಾ ಇದೆಯಲ್ಲ. ನೀನು ಮತ್ತೆ ವಾಮನಸ್ವಾಮಿ ಸೇರ್ಕೊಂಡು ಏನ್ ಮಾಡಕ್ ಹೊರಟಿದ್ರಿ? ಅವನ್ ಜೊತೆ ಯಾಕ್ ಕೈ ಜೋಡಿಸ್ದೆ ಎಂದು ಕೇಳಿದ ಗೌಡ. ನಿಮ್ ಹಾಗೆ ನಾನು ಮನುಷ್ಯ ಅಲ್ವಾ ಬಾಮೈದ? ನಂಗೂ ಆಸೆ ಇರುತ್ತೆ ಕಣ್ಲ ಬಾಮೈದ. ಆ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿರುವ ಸುರಂಗವನ್ನ ತೆಗಿಬೇಕು ಅಂತ ನಾನು ವಾಮನಸ್ವಾಮಿ ಕೈ ಜೋಡಿಸಿದ್ದು. ನಮ್ಮೂರಾಗಿರೋದು ರಂಗನಾಥಸ್ವಾಮಿ ಗುಡಿ ಮಾತ್ರ, ಇದ್ಯಾವುದು ನರಸಿಂಹಸ್ವಾಮಿ ಗುಡಿ ಕೇಳಿದ ಗೌಡ. ಅದೇ ಗೌಡರೆ, 100 ಮನೆ ಹಳ್ಳಿ ಹತ್ರ ಇದೆಯಲ್ಲ, ದೊಡ್ಡ ಕೆರೆಯ ಮತ್ತೊಂದು ದಿಕ್ಕಲ್ಲಿ ಬರುತ್ತೆ, ಅಲ್ಲಿದೆ. ಅದೊಂದು ಪಾಳು ಬಿದ್ದ ಗುಡಿ ಎಂದ ಪೂಜಾರಿ. ಇಲ್ಕೇಳಿ,
ಅಲ್ಲಿಗೆ ಹುಣ್ಣಿಗೆ ರಾತ್ರಿಯಲ್ಲಿ ಅಪ್ಪಿತಪ್ಪಿದರೂ ಕೂಡ ಜನ ಹೋಗಲ್ಲ. ಯಾಕಂದ್ರೆ ನರಸಿಂಹಸ್ವಾಮಿಯ ಹೆಂಡತಿ ಲಕ್ಷ್ಮವ್ವ ಮಧ್ಯರಾತ್ರಿ 1 ಗಂಟೆಯ ನಂತರ ಸಂಚಾರ ಹೊರಡೋಲಂತೆ. ಆ ಹಾವಿಗೆ ಜಡೆ ಇರುತ್ತಂತೆ, ಹಾಗೆ ಮೂಗುಬೊಟ್ಟು ಕೂಡ ಇದೆಯಂತೆ. ತಿಳಿದದ್ದು ಚೇಳಿದ ಪೂಜಾರಿ. ಒಳ್ಳೆ ಪುರಾಣದ ಕಥೆ ಕೇಳಿದ ಹಾಗಿದೆ ಪೂಜಾರಪ್ಪ, ಅದೇನೋ ಪೂರ್ತಿ ಹೇಳು ಎಂದು ಕುತೂಹಲ ವ್ಯಕ್ತಪಡಿಸಿದ ಗೌಡ. ದೊಡ್ಡ ಕೆರೆಯ ಆಚೆಗೆ ಬರುವ ಹಳ್ಳಿಯ ಸಮೀಪದಲ್ಲಿ ಇರುವಂತಹ ನರಸಿಂಹಸ್ವಾಮಿ ದೇವಸ್ಥಾನ ಬಹಳ ಪುರಾತನ ಕಾಲದ್ದು. ಹೇಳಬೇಕು ಅಂದ್ರೆ ಗಂಗರ ಕಾಲದ್ದು. ಆಗಿನ ಸಮಯದಲ್ಲಿ ಯುದ್ಧಗಳು ಹೆಚ್ಚಾಗಿ ನಡೆಯುತ್ತಿದ್ದ ಕಾರಣ ಹಾಗೂ ತಾವು ಶೇಖರಿಸಿದ ಸಂಪತ್ತನ್ನು ಒಂದೆಡೆ ಬಚ್ಚಿಡಬೇಕು ಎನ್ನುವ ಕಾರಣವಾಗಿ ನೂರಾರು ಸುರಂಗ ಮಾರ್ಗಗಳನ್ನು ಕೊರೆಯಲಾಗ್ತಿತ್ತು. ಹಾಗೂ ಅವೆಲ್ಲದಕ್ಕೂ ಸುರಕ್ಷಿತ ಸ್ಥಳ ಎಂದರೆ ದೇವಸ್ಥಾನ ಎಂದು ದೇವಸ್ಥಾನವನ್ನೇ ಕೇಂದ್ರಬಿಂದುವನ್ನಾಗಿ ಮಾಡಿಕೊಂಡು ದೇವಸ್ಥಾನಗಳ ಮೂಲಕ ಮತ್ತೊಂದು ದೇವಸ್ಥಾನಕ್ಕೆ ಸುರಂಗವನ್ನು ಕೊರೆಯಲಾಗ್ತಿತ್ತು. ಆಗಿನ ಕಾಲದಲ್ಲಿ ಹೆಚ್ಚಾಗಿ ಚಿನ್ನಾಭರಣ ಸಂಗ್ರಹವಾಗ್ತಿದ್ದದ್ದು ದೇವಸ್ಥಾನದಲ್ಲಿಯೇ. ದೇವರ ಒಡವೆಗಳು, ವಜ್ರಖಚಿತ ಕಿರೀಟಗಳು, ಚಿನ್ನದ ನಾಣ್ಯಗಳು ಎಲ್ಲ ಗರ್ಭಗುಡಿಯಲ್ಲಿಯೇ ಇರುತ್ತಿದ್ದವು. ಯಾವುದೇ ದೇವಸ್ಥಾನದ ಮೇಲೆ ದಾಳಿಯಾದಾಗ ಅಲ್ಲಿರುವಂತಹ ದೇವರ ಚಿನ್ನದ ಆಭರಣಗಳನ್ನು ಗುಪ್ತದ್ವಾರದ ಮೂಲಕ ಕೊಂಡೊಯ್ದು ಮತ್ತೊಂದು ದೇವರ ದೇವಾಲಯಗಳಲ್ಲಿ ಇಡಲಾಗ್ತಿತ್ತು. ಈ ರೀತಿಯಾಗಿ ಹಿಂದಿನ ಕಾಲದಲ್ಲಿ ಯುದ್ಧಗಳ ಸಂದರ್ಭದಲ್ಲಿ ರಾಜ್ಯವನ್ನು ಕೊಳ್ಳೆ ಹೊಡೆಯದಂತೆ ನೋಡಿಕೊಳ್ಳಲಾಗ್ತಿತ್ತು. ಹಾಗೆಯೇ ನರಸಿಂಹಸ್ವಾಮಿಯ ದೇವಸ್ಥಾನದಿಂದ ಕೊರೆಯಲಾಗಿದ್ದ ಸುರಂಗ ಮಾರ್ಗ ನೇರವಾಗಿ ದೊಡ್ಡ ಕೆರೆಯ ಒಳಗಿರುವ ಒಂದು ಕಲ್ಯಾಣಿಗೆ ದಾರಿ ಮಾಡಿಕೊಟ್ಟಿತ್ತು. ಆ ದೇವಸ್ಥಾನಕ್ಕೆ ಹಿಂದಿನಿಂದಲೂ ಒಂದು ಪ್ರತೀತಿ ಇದೆ. ಪ್ರತಿ ಹುಣ್ಣಿಗೆ ರಾತ್ರಿಯಲ್ಲೂ ನರಸಿಂಹಸ್ವಾಮಿಯ ಹೆಂಡತಿ ಲಕ್ಷ್ಮೀದೇವಿ ಮಧ್ಯರಾತ್ರಿ 1 ಗಂಟೆಯ ನಂತರ ಸಂಚಾರ ಹೊರಡೋಲಂತೆ. ಆ ಸಮಯದಲ್ಲಿ ಯಾರೂ ಅವಳ ಎದುರಿಗೆ ಬರಬಾರದು. ಅವಳು ಆ ಸುರಂಗ ಮಾರ್ಗದ ಮೂಲಕ ದೊಡ್ಡ ಕೆರೆಯ ಒಳಗಿರುವ ಕಲ್ಯಾಣಿಯ ಬಳಿ ಹೋಗಿ 3 ಸುತ್ತು ಪ್ರದಕ್ಷಿಣೆ ಹಾಕಿ ನಂತರ ಅಲ್ಲಿಂದ ಅಂತರ್ಧಾನಳಾಗ್ತಾಳೆ. ಇದು ಕಟ್ಟುಕಥೆ ಇರಬಹುದು ಎಂದು ತಲೆಮಾರುಗಳಿಂದಲೂ ಮಾತಿದೆ. ಆದರೆ ಇಲ್ಲಿಯವರೆಗೂ ಅದನ್ನು ಕಣ್ಣಾರೆ ಕಂಡ ಒಬ್ಬರೂ ಸಹ ಇಲ್ಲ. ಅರ್ಥಾತ್ ಪರೀಕ್ಷೆ ಮಾಡಲು ಹೋದವರು ಯಾರೂ ಬರುಕಿಲ್ಲ ಎಂದು ಹೇಳುತ್ತಿದ್ದರೆ ಗೌಡ, ಹೌದಾ, ನಮ್ಗೆ ಸೇರಿದ ಕಲ್ಯಾಣಿಗೆ ಇಷ್ಟೆಲ್ಲ ಇತಿಹಾಸ ಇದೆಯಾ ಎಂದು ಕೇಳಿದ. ಜೊತೆಗೆ ಮಾತುಗೂಡಿಸಿದ ಪುಟ್ಟಣ್ಣ, ನೀನು ಆ ಕೆರೆಯ ನೀರನ್ನು ಬರಿದು ಮಾಡಿ ಆ ಕಲ್ಯಾಣಿಯ ಒಳಗೆ ಏನಿದೆ ಎನ್ನುವುದನ್ನು ತಿಳಿಯುವ ಹುಚ್ಚು ಸಾಹಸಕ್ಕೆ ಕೈ ಹಾಕಿದ್ದೆ. ಆದರೆ ನಾನು ಆ ಸುರಂಗ ಮಾರ್ಗದಿಂದ ನೇರವಾಗಿ ಕಲ್ಯಾಣಿಯನ್ನು ತಲುಪುವ ದಾರಿಯನ್ನು ಹುಡುಕ್ತಾ ಇದ್ದೇನೆ. ಅದಕ್ಕೆ ಅವಳಿಗೆ ಈ ಸಿದ್ಧಿ ಒಲಿಯಲಿ. ಆಗ ಎರಡರಲ್ಲಿ ಯಾವುದಾದರೂ ಒಂದು ರೂಪದಿಂದ ನಾವು ಆ ಕಲ್ಯಾಣಿಯನ್ನು ಸೇರಿಕೊಳ್ಳಬಹುದು ಎಂದು ನಾನು ಊಹಿಸಿದ್ದೆ. ಅಷ್ಟರಲ್ಲಿ ಆತುರ ಬಿದ್ದು ನೀನು ಅವಳನ್ನ ಕೊಂದುಬಿಟ್ಟೆ. ಮೊದಲಿಗೆ ನಮ್ಮ ಕೆಲಸಕ್ಕೆ ಎದುರು ಮಾತನಾಡದೆ ಒಪ್ಪಿಕೊಂಡವಳು ಮುಂದೆ ಅವಳಿಗೆ ಅದೇನಾಯಿತೋ ಏನೋ. ಕನಸಿನಲ್ಲಿ ರಂಗನಾಥಸ್ವಾಮಿ ಬಂದು ಈ ಕೆಲಸ ಮಾಡಬೇಡ ಎಂದು ಎಚ್ಚರಿಕೆ ಕೊಟ್ಟೆ. ಪದೇ ಪದೇ ಅದೇ ಕನಸು ಬರುತ್ತಿದೆ, ಅದು ಇದು ಎಂದು ನನಗೆ ಬುದ್ಧಿಮಾತು ಹೇಳಲು ಬಂದಳು. ನನಗೆ ಮೊದಲೇ ತಲೆ ಕೆಟ್ಟು ಹೋಗಿತ್ತು. ಇನ್ನು ಎಷ್ಟು ವರ್ಷ ಎಂದು ಕಾಯುವುದು? ನಾನು ಹೇಳಿದ ಕೆಲಸವನ್ನು ಮಾಡುವುದು ಬಿಟ್ಟು ನನಗೆ ಬುದ್ಧಿವಾದ ಹೇಳಲು ಬಂದಳು. ಹೀಗಾಡಿದರೆ ನಿನ್ನ ಪ್ರಾಣಕ್ಕೆ ಆಪತ್ತು ಎಂದು ಸಹ ನಾನು ಎಚ್ಚರಿಕೆ ಕೊಟ್ಟೆ. ಆದರೆ ಅವಳು ನನಗೆ ವಿರುದ್ಧವಾಗಿ ಊರಿನ ಜನರಿಗೆ ಈ ವಿಷಯವನ್ನು ಹೇಳುತ್ತೇನೆ, ನಿನ್ನ ಮೇಲೆ ಎತ್ತಿ ಕಟ್ಟುತ್ತೇನೆ, ಈ ಊರಿನವರೇ ನಿನಗೆ ಬಹಿಷ್ಕಾರ ಹಾಕುವಂತೆ ಮಾಡುತ್ತೇನೆ ಎಂದು ಪ್ರತಿ ಮನೆಯ ಮುಂದೆ ಹೋಗಿ ಆ ಸರಿ ರಾತ್ರಿಯಲ್ಲಿ ಬಾಗಿಲು ಬಡಿಯಲು ಶುರು ಮಾಡಿದಳು. ನನಗೆ ಆಗ ಕೋಪ ನೆತ್ತಿಗೆ ಏರಿತು. ನಾನು ಪಕ್ಕದಲ್ಲಿದ್ದ ಬೋರನ ಕಡೆ ನೋಡಿದ್ದೇ ತಡ. ತಕ್ಷಣ ಅವಳ ಹಿಂದೆ ಹೋದವನು ಅವಳ ಕಿರಿಚಾಟವನ್ನು ತಡೆಯಲು ಬಾಯಿಗೆ ಬಟ್ಟೆ ತುರುಕಿದ. ಬೆನ್ನಿನ ಮೇಲೆ ಬಿದ್ದ ಹೊಡೆತಕ್ಕೆ ಅವಳು ಮುಗ್ಗರಿಸಿ ಬಿದ್ದಳು. ತಕ್ಷಣ ಅವಳನ್ನು ತನ್ನ ಬಳಿಯಿದ್ದ ಹಗ್ಗದಲ್ಲಿ ಕಟ್ಟಿಹಾಕಿ ಗುಡ್ಡದ ಬಳಿಯ ಕೆಸರಿನ ಮಡುವಿಗೆ ಹೊತ್ತುಕೊಂಡು ಬಂದ ಬೋರ. ಅವಳ ಮಾತನ್ನು ಕೇಳುವ ಯಾವುದೇ ತಾಳ್ಮೆ ನನಗಿರಲಿಲ್ಲ. ಏಕೆಂದರೆ ಇವಳು ಈಗ ನನಗೆ ಹೆದರಿಕೊಂಡು ಒಪ್ಪಿಕೊಂಡರೂ ಸಹ ನಾಳೆ ಜನಗಳ ಮುಂದೆ ಏನಾದರೂ ಬಾಯ್ಬಿಟ್ಟರೆ ನಾನು ಸಿಕ್ಕಿ ಹಾಕಿಕೊಳ್ಳುತ್ತೇನೆ ಎಂದು ನನಗೆ ಚೆನ್ನಾಗಿ ತಿಳಿದಿತ್ತು. ಅದಕ್ಕೆ ಆ ಕೆಸರಿನ ಮಡುವಿನಲ್ಲಿ ಅವಳನ್ನು ತಳ್ಳಿ ತಲೆಯ ಮೇಲೆ ಕಾಲಿಟ್ಟು ಅವಳ ಜೀವ ಹೋಗೋವರೆಗೂ ಅಲ್ಲಿದ್ದು ನಂತರ ಬಂದುಬಿಟ್ಟೆ ಎಂದ ಧನಂಜಯ. ನೀನು ಆತುರದಲ್ಲಿ ಮಾಡಿದೆಯೋ ಕೋಪದಲ್ಲಿ ಮಾಡಿದೆಯೋ ಗೊತ್ತಿಲ್ಲ, ಆದರೆ ಮುಂದೆ ಅವಳಿಂದ ನಮಗೆ ಉಪಕಾರವಾಗುವುದರಲ್ಲಿತ್ತು. ಆದರೆ ಅವಳು ನಮಗೆ ವಿರುದ್ಧವಾಗಿ ನಡೆಯೋಕೆ ಹೋದ್ಲು ಎಂದರೆ ಖಂಡಿತ ನಮಗೆ ಅಪಕಾರವಾಗುತ್ತಿತ್ತು. ಒಟ್ನಲ್ಲಿ ಏನೋ ಒಂದು ಹೋಗ್ಲಿ ಬಿಡು, ಈಗ ಈ ಕೆಲಸಕ್ಕೆ ಯಾರನ್ನ ನೇಮಿಸೋಣ ಎಂದು ಕೇಳಿದ ಪುಟ್ಟಣ್ಣ. ನೀವೇ ಹೇಳಿದ್ದಲ್ಲ, ನರಸಿಂಹಸ್ವಾಮಿ ದೇವಸ್ಥಾನದಿಂದ ಒಂದು ಸುರಂಗ ಮಾರ್ಗ ಇದೆ ಎಂದು. ಆ ಮೂಲಕವೇ ಕಲ್ಯಾಣಿ ಎಂದು ತಲುಪೋಣ, ಏನನ್ನುತ್ತಿ ಭಾವ ಎಂದು ಕೇಳಿದಾಗ, ನಾನು ಆ ಪ್ರಯತ್ನವೆಲ್ಲ ಮಾಡಿಯಾಯಿತು. ಸ್ವತಃ ವಾಮನ ಸ್ವಾಮಿಗಳು ಸಹ ಇದಕ್ಕೆ ಕೈ ಹಾಕಿ ಸೋತರು ಎಂದ ಪುಟ್ಟಣ್ಣ. ಮುಂದುವರಿಯುವುದು. ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.